ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಸತೀಶ್ GM ಅವರಿದ್ದಾರೆ. ಸಹ ಪ್ರಾಧ್ಯಾಪಕರಾಗಿ ಜಾನುವಾರು ಸಾಕಾಣಿಕೆ ಸಂಕೀರ್ಣ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪಶುವೈದ್ಯಕೀಯ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗದಲ್ಲಿ. ಈಗ ಏನು ಪ್ರತಿ ವರ್ಷ ಕೂಡ ವಿಶ್ವ ಪಶುವೈದ್ಯರ ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾ ಇದ್ದಾರೆ. ಈ ವರ್ಷ ಕೂಡ ಈ ಒಂದು ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನು ಇದರ ಒಂದು ಯಾವ ಒಂದು ಕಾರಣಕ್ಕೆ ಇದನ್ನ ಈ ತರ ಆಚರಣೆ ಮಾಡ್ತಾರೆ ಅನ್ನೋದು ಮತ್ತೆ ಇನ್ನಿತರೆ ಹಲವು ವಿಚಾರಗಳನ್ನ ಇವರಿಂದ ಮಾಹಿತಿ ಪಡ್ಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ಈಗ ಈ ಒಂದು ವಿಶ್ವ ಪಶುವೈದ್ಯರ ದಿನ ಯಾವಾಗ, ಯಾವ ದಿವಸ, ಮತ್ತೆ ಇದರ ಒಂದು ಉದ್ದೇಶ ಸಂಕ್ಷಿಪ್ತ ಮಾಹಿತಿಯೊಂದಿಗೆ ನೋಡಿ. ಇದು ಪ್ರಪಂಚದಾದ್ಯಂತ ಏಪ್ರಿಲ್ ಕೊನೆಯ ಶನಿವಾರದಂದು ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಸೊ ಇದರ ಮೂಲ ಏನಾಯಿತು, ವರ್ಲ್ಡ್ ವೆಟನರಿ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು ಒಂದು ಅಸೋಸಿಯೇಷನ್ ಇದೆ. ಅದು 2000 ವರ್ಷದಿಂದ ಏಪ್ರಿಲ್ ಕೊನೆಯ ಶನಿವಾರದಂದು ಪ್ರತಿ ವರ್ಷವೂ ಕೂಡ ಒಂದು ಘೋಷವಾಕ್ಯದೊಂದಿಗೆ ಈ ಒಂದು ಪಶುವೈದ್ಯಕೀಯ ದಿನಾಚರಣೆ ಆಚರಿಸ್ತಾ ಇದೆ. ಸೊ ಇದರ ಮುಖ್ಯ ಉದ್ದೇಶ ಅಂದರೆ ಪಶುವೈದ್ಯರ ಕೊಡುಗೆ ಕೇವಲ ಪ್ರಾಣಿಗಳ ಚಿಕಿತ್ಸೆ ಅಲ್ಲದೆ ಬೇರೆ ಬೇರೆ ರೀತಿಯಾಗಿ ಸಮಾಜಕ್ಕೆ ಯಾವ ರೀತಿ ಅವರ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಅವರನ್ನು ಗೌರವಿಸ್ತಕ್ಕಂಥದಕ್ಕೋಸ್ಕರ ಈ ಒಂದು ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಆಚರಿಸ್ತಾ ಇದ್ದೀವಿ. ಈ ವರ್ಷದ ಘೋಷವಾಕ್ಯ ಅಂತ ಹೇಳಿದ್ರೆ ವೆಟನೇರಿಯನ್ಸ್ ಗಾರ್ಡಿಯನ್ ಆಫ್ ಫುಡ್ ಅಂಡ್ ಹೆಲ್ತ್ ಅಂತ ಹೇಳಿದ್ರೆ, ಪಶುವೈದ್ಯ ಆಹಾರ ಮತ್ತು ಆರೋಗ್ಯದ ಸಂರಕ್ಷಣೆಯಲ್ಲಿ ಯಾವ ರೀತಿಯಾದಂಥ ತಮ್ಮ ಪಾತ್ರವನ್ನು ವಹಿಸ್ತಾರೆ. ಕೇವಲ ಪ್ರಾಣಿಗಳ ಆರೋಗ್ಯ ಅಲ್ಲ, ಮನುಷ್ಯನ ಆರೋಗ್ಯದಲ್ಲೂ ಕೂಡ ಯಾವ ರೀತಿ ತಮ್ಮ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶವನ್ನು ಎಲ್ಲರಿಗೂ ತಿಳಿಸ್ಲಿಕ್ಕೋಸ್ಕರ ಈ ದಿನಾಚರಣೆ ಆಚರಿಸ್ತಾ ಇದ್ದಾರೆ. ಈ ಒಂದು ವಿಶ್ವ ಪಶುವೈದ್ಯ ದಿನ ಆಚರಣೆಯ ಒಂದು ಉದ್ದೇಶದಿಂದ ಇದರ ಒಂದು ಅಂದ್ರೆ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಯಾವ ರೀತಿಯಿಂದ ಪಾತ್ರ ವಹಿಸ್ತದೆ ಅಂತ ಹೇಳ್ತೀರಾ ಸರ್? ಈ ಪಶುವೈದ್ಯರು ಅಂದರೆ ತಮಗೆ ಗೊತ್ತೇ ಇದೆ, ಪಶುವೈದ್ಯರು ಮೇನ್ಲಿ ಪ್ರಾಣಿಗಳ ಜೊತೆಗೆ ಒಡನಾಟ ಹೊಂದಿರ್ತಾರೆ. ಪ್ರಾಣಿಗಳು ಅಂತ ಹೇಳಿದ್ರೆ ಅದರಲ್ಲಿ ನಾವು ಸಾಕು ಪ್ರಾಣಿಗಳಾಗಿರ್ಬೋದು ಅಥವಾ ನಾವು ಉತ್ಪನ್ನಗೋಸ್ಕರ ಸಾಕ್ತಕ್ಕಂಥ ಹಾಲಾಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಮಾಂಸಕ್ಕೋಸ್ಕರ ಸಾಕ್ತಕ್ಕಂಥ ಪ್ರಾಣಿಗಳಾಗಿರ್ಬೋದು. ಸೊ ಇವಕ್ಕೆಲ್ಲ ಚಿಕಿತ್ಸೆಯನ್ನು ಕೊಡ್ತಾರೆ. ಅದರ ಜೊತೆಗೆ ಹಲವಾರು ಕಾರ್ಯಗಳು ಅಂದರೆ ಆಹಾರ ಭದ್ರತೆ ಆಗಿರ್ಬೋದು ಮತ್ತು ಸಾರ್ವಜನಿಕ ಆರೋಗ್ಯದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಾರೆ. ಪ್ರಾಣಿಗಳ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟತಕ್ಕಂಥದ್ದು, ಮನುಷ್ಯನ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟತಕ್ಕಂಥದ್ದು ಕೂಡ ಒಂದು ಅತ್ಯಂತ ಬಲವಾದ ಪಾತ್ರವನ್ನು ವಹಿಸ್ತಾರೆ. ಸೊ ಇದು ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಲಿಕ್ಕೆ ಕೂಡ ಬಹಳ ಪ್ರಮುಖವಾದ ಒಂದು ಹೆಜ್ಜೆ. ಇದರ ಜೊತೆಗೆ ಯಾವಾಗ ಒಂದು ಆರೋಗ್ಯ ಪ್ರಾಣಿಗಳಲ್ಲಿ ಮತ್ತು ಮನುಷ್ಯರಲ್ಲಿ ಇರ್ತದೋ ಅದು ಡೈರೆಕ್ಟಾಗಿ ಆರ್ಥಿಕತೆಯ ಮೇಲೆ ಕೂಡ ನಮ್ಮ ಪ್ರಭಾವವನ್ನು ಬೀರ್ತದೆ. ಸೊ ಪಶುವೈದ್ಯರು ಮೇನು ನಾವು ಸಾಕು ಪ್ರಾಣಿಗಳು ನೋಡೋದಾದ್ರೆ ಹಾಲಿನ ಉತ್ಪಾದನೆಯಲ್ಲಿ ನಾವು ಪ್ರಪಂಚದಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೇವೆ, ಮೊಟ್ಟೆ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ, ಹಾಗೂ ಮಾಂಸದ ಉತ್ಪಾದನೆಯಲ್ಲಿ 4ನೇ ಸ್ಥಾನದಲ್ಲಿದ್ದೇವೆ. ಸೊ ನಾವು ಪಶುವೈದ್ಯರು ಪ್ರಾಣಿಗಳು, ಮುಖ್ಯವಾಗಿ ಹಸುಗಳಾಗಿರ್ಬೋದು, ಕುರಿಗಳಾಗಿರ್ಬೋದು, ಮೇಕೆಗಳಾಗಿರ್ಬೋದು, ಕೋಳಿಗಳಾಗಿರ್ಬೋದು, ಇವರ ಉತ್ತಮ ಸಂರಕ್ಷಣೆಯಿಂದ ಮತ್ತು ಚಿಕಿತ್ಸೆಯಿಂದ ಉತ್ಪನ್ನಗಳನ್ನು ಕೂಡ ಅತ್ಯಂತ ಗರಿಷ್ಠವಾದ ಉತ್ಪನ್ನಗಳನ್ನು ಕೂಡ ಅವರು ನಮ್ಮ ದೇಶಕ್ಕೆ ಕೊಡುಗೆ ನೀಡುತ್ತಿದ್ದಾರೆ. ಮತ್ತು ನಾವು ಪಶುವೈದ್ಯರ ಕೊಡುಗೆ ಯಾವ ರೀತಿ ನೋಡೋದಾದಂತೇಳಿ ಈ GDP ನಾವೇನು ಒಂದು ಆರ್ಥಿಕ ಮೌಲ್ಯನ ಅಳೆಯಲಿಕ್ಕೆ ಯೂಸ್ ಮಾಡ್ತೀವಿ, ಪಶುಸಂಗೋಪನಾ ಕ್ಷೇತ್ರದಿಂದ ಟೋಟಲ್ 100 GDPಯಲ್ಲಿ 5.5% ನಮ್ಮ ಪಶುವೈದ್ಯಕೀಯ ಕ್ಷೇತ್ರದಿಂದಲೇ ಬರ್ತಾ ಇದೆ. ಮತ್ತು ನಾವು ಅಗ್ರಿಕಲ್ಚರ್ ಡೇಟಾ ಕೃಷಿಯಿಂದ ಬಂದಿರತಕ್ಕಂಥ GDPಯಲ್ಲಿ ಸುಮಾರು 30% ನಮ್ಮ ಒಂದು ಪಶುಸಂಗೋಪನಾ ಕ್ಷೇತ್ರದಿಂದಲೇ ಕೂಡ ನಾವು ಬರ್ತಾ ಇದೆ. ಇದಲ್ಲದೆ ಉದ್ಯೋಗ ಸೃಷ್ಟಿಯಲ್ಲಿ ಮತ್ತು ನಮ್ಮ ರೈತರ ಜೀವನ ಶೈಲಿಯನ್ನು ಉತ್ತಮಗೊಳಿಸಲಿಕ್ಕೆ ಮತ್ತು ಹಳ್ಳಿಗಳಲ್ಲಿ ಅವರ ಜೀವನವನ್ನು ಉತ್ತಮ ದರ್ಜೆಗೆ ತೆಗೆದುಕೊಳ್ಳಿಕ್ಕೆ ಆಹಾರ ಭದ್ರತೆಗೋಸ್ಕರ ಕೂಡ ಈ ಪಶುಸಂಗೋಪನೆ ಬಹಳ ಸಹಾಯ ಮಾಡ್ತದೆ. ಅದಲ್ಲದೆ ಈ ಪೌಷ್ಟಿಕ ಉತ್ಪನ್ನಗಳು, ಹಾಲು ನಮಗೆ ಪ್ರೋಟೀನ್ ಸೋರ್ಸ್ ಆಗಿರ್ಬೋದು, ಎನರ್ಜಿ ಸೋರ್ಸ್ ಆಗಿರ್ಬೋದು, ಕಡಿಮೆ ಖರ್ಚಿನಲ್ಲಿ ಸಿಗ್ತಕ್ಕಂಥ ಉತ್ಪನ್ನಗಳು, ಜೊತೆಗೆ ಮೊಟ್ಟೆ ಆಗಿರ್ಬೋದು. ಮೊಟ್ಟೆಯನ್ನು ನಾವು ಸಂಪೂರ್ಣ ಆಹಾರ ಅಂತ ಹೇಳ್ತೀವಿ. ಯಾವಾಗ ನಾವು ಮೊಟ್ಟೆ ಮತ್ತು ಮಾಂಸ, ಹಾಲು ಇನ್ನಿತರ ಪದಾರ್ಥಗಳು ಕಡಿಮೆ ಬೆಲೆಯಲ್ಲಿ ಎಲ್ಲ ಜನಸಾಮಾನ್ಯರು ಸಿಗ್ತದೋ ಅವರು ಆರೋಗ್ಯವಂತರಿರ್ತಾರೆ. ಇಂಟರ್ನ್ ಒಂದು ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಲಿಕ್ಕೆ ಸಹಾಯವಾಗ್ತದೆ. ಇದರಿಂದ ಕೂಡ ದೇಶದ ಅಭಿವೃದ್ಧಿ ಕೂಡ ಆಗ್ತದೆ. ವಿಶ್ವ ಪಶುವೈದ್ಯರ ದಿನದ ಅಂಗವಾಗಿ ಆಚರಣೆ ಮಾಡ್ತಾ ಇದ್ದೀರಿ. ವಿನೋಬನಗರ ಮಹಾವಿದ್ಯಾಲಯದಲ್ಲಿ ಯಾವ ರೀತಿಯಿಂದ ಆಚರಣೆ ಮಾಡ್ತೀರಾ, ಅಥವಾ ಇದು ಮುಖ್ಯ ಒಂದು ಆವರಣದಲ್ಲಿನೇ ಅಂದರೆ ವಿಶ್ವವಿದ್ಯಾಲಯ ಎಲ್ಲಿದೆ ಅಲ್ಲಿ ಮಾತ್ರ ಆಚರಣೆ ಮಾಡ್ತಾರಾ, ಹೇಗೆ ಅಂತಂದ್ರೆ ಸರ್? ಒಳ್ಳೆಯ ಕ್ವಶನ್. ಪ್ರತಿಯೊಂದು ಎಲ್ಲ ಮಹಾವಿದ್ಯಾಲಯದಲ್ಲ ಈ ಪಶುಸಂಗೋಪನಾ ಹಾಸ್ಪಿಟಲ್ಗಳಲ್ಲೂ ಕೂಡ ಒಂದು ದಿನಾಚರಣೆ ಆಚರಿಸ್ತೀವಿ. ನಮ್ಮ ಮಹಾವಿದ್ಯಾಲಯದಲ್ಲಿ ಶನಿವಾರ ನಾವು ನಮ್ಮ ಆಸ್ಪತ್ರೆ ಆವರಣದಲ್ಲಿ ರೇಬಿಸ್ ರೋಗದ ವಿರುದ್ಧದ ಉಚಿತ ಲಸಿಕಾ ಕಾರ್ಯಕ್ರಮದ ಅಭಿಯಾನವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದ್ರ ಜೊತೆಗೆ ಅವೇರ್ನೆಸ್ ಪ್ರೋಗ್ರಾಮ್ ಅಂದ್ರೆ ಪಶುವೈದ್ಯರಿಂದ ಯಾವ್ಯಾವ ರೀತಿ ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಯಾವ ರೀತಿಯಾದಂಥ ಸಲಹೆ ಸೂಚನೆಗಳನ್ನು ಮನುಷ್ಯ ಆರೋಗ್ಯದ ಬಗ್ಗೆ ಇರ್ತದೆ, ಈ ಕುರಿತಾದಂಥ ಕೆಲವು ತಾಂತ್ರಿಕ ಕಾರ್ಯಾಗಾರವನ್ನು ಕೂಡ ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಪ್ರಾಣಿಜನ್ಯ ರೋಗಗಳ ತಡೆಗಟ್ಟುವುದರಲ್ಲಿ ಪಶುವೈದ್ಯರ ಪಾತ್ರದ ಬಗ್ಗೆ ಹೇಳ್ತೀರಾ ಸರ್ ಸ್ವಲ್ಪ? ಇದೊಂದು ಬಹಳ ಮುಖ್ಯವಾದ ಕ್ವಶನ್. ಸೊ ನಾವೇನಂತ ಹೇಳಿದ್ರೆ, ಪಶುವೈದ್ಯರು ಅಂದ್ರೆ ಕೇವಲ ಚಿಕಿತ್ಸೆಗೆ ಮಾತ್ರ, ಪ್ರಾಣಿಗಳ ಚಿಕಿತ್ಸೆಗೆ ಮಾತ್ರ ಮೀಸಲಾಗಿರೋರಲ್ಲ. ಇದರಲ್ಲಿ
ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಈಗೆಲ್ಲ ನಾವು ಎಲ್ಲ ಕೆಲ ಕಡೆ ಹೇಳ್ತೀವಿ ಒನ್ ಹೆಲ್ತ್ ಅಪ್ರೋಚ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಪ್ರಾಣಿ, ಮನುಷ್ಯ ಮತ್ತು ಪರಿಸರ ಇವು ಮೂರು ಕೂಡ ಒಂದಕ್ಕೊಂದು ಅವಲಂಬಿತವಾಗಿದ್ದಾವೆ. ಯಾವಾಗ ಪ್ರಾಣಿ ಆರೋಗ್ಯ ಚೆನ್ನಾಗಿರುತ್ತೋ ಮನುಷ್ಯನ ಆರೋಗ್ಯನೂ ಚೆನ್ನಾಗಿರುತ್ತೆ, ಯಾವಾಗ ಪರಿಸರದ ಆರೋಗ್ಯವು ಕೂಡ ಚೆನ್ನಾಗಿ ಒಂದಕ್ಕೊಂದು ಸಂಬಂಧ ಹೊಂದಿದೆ. ಸೊ ಈಗ ನಾವು ಪ್ರಾಣಿಜನ್ಯ ರೋಗಗಳಂದ್ರೆ ಮುಖ್ಯವಾಗಿ ಏನು ತಿಳ್ಕೊಬೇಕಾದ್ರೆ, ಪ್ರಾಣಿಜನ್ಯ ರೋಗಗಳಂದ್ರೆ ಇದು ರೋಗಗಳು ಯಾವ ಮನುಷ್ಯರಿಂದ ಪ್ರಾಣಿಗಳಿಗಾಗಿರ್ಬೋದು, ಪ್ರಾಣಿಗಳಿಂದ ಮನುಷ್ಯನಿಗೆ ಬರ್ತಕ್ಕಂಥದ್ದು ಹಲವಾರು ರೋಗಗಳಿದ್ದಾವೆ. ಸೊ ಮುಖ್ಯವಾಗಿ ತಾವೆಲ್ಲ ಕೇಳಿ ಇರ್ತೀರಾ, ನಮ್ಮ ಕೋವಿಡ್ ಅಲ್ಲಿ ನಾವು ನೋಡಿದ್ದೇವೆ. ಕೋವಿಡ್ ಆಗಿರ್ಬೋದು, ಎಬೋಲಾ ಆಗಿರ್ಬೋದು, ರೇಬಿಸ್ ಅಂತ ಹೇಳ್ತೀವಲ್ಲ, ರೇಬಿಸ್ ನಾಯಿ ಹುಚ್ಚುನಾಯಿ ಕಡಿತದಿಂದ ಬರ್ತಕ್ಕಂಥ ರೋಗ ಆಗಿರ್ಬೋದು, ಲೆಪ್ಟೋಸ್ಪೈರಾ ಆಗಿರ್ಬೋದು, ಇನ್ನೊಂದು ಬ್ರುಸೆಲಾ ಅಂತ ಹೇಳಿ ಬರ್ತದೆ. ಹೀಗೆ ಹಲವಾರು ರೋಗಗಳು ನಾವು ಒಂದು ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಒಂದು ಅಂದಾಜಿನ ಪ್ರಕಾರ ಸುಮಾರು 60% ಸಾಂಕ್ರಾಮಿಕ ರೋಗಗಳು, ಅಂದ್ರೆ 100 ಸಾಂಕ್ರಾಮಿಕ ರೋಗದಲ್ಲಿ 60% ಸಾಂಕ್ರಾಮಿಕ ರೋಗಗಳು ಪ್ರಾಣಿಗಳಿಂದನೇ ಕೂಡ ಬರ್ತಾ ಇದೆ. ಮತ್ತು ಪ್ರತಿ ವರ್ಷ ಯಾವ ಹೊಸ ಕಾಯಿಲೆಗಳು ಬರ್ತಾ ಇದೆಯಲ್ಲ ಅದರಲ್ಲಿ 70% ಪ್ರಾಣಿಗಳಿಂದನೇ ಬರ್ತಾ ಇದೆ. ಸೊ ಇದು ಒಂದು ಅಂಕಿಅಂಶದಿಂದ ನಿಮಗೆ ಗೊತ್ತಾಗ್ತದೆ ಎಷ್ಟು ಮಹತ್ವ ಇದೆ ಪ್ರಾಣಿಜನ್ಯಗಳ ರೋಗಗಳ ಬಗ್ಗೆ ಅಂತ ಹೇಳ್ಬಿಟ್ಟು. ಆದ್ರಿಂದ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತದ್ದು ಕೂಡ ಬಹಳ ಇಂಪಾರ್ಟೆಂಟು. ಮತ್ತು ಯಾವ ರೀತಿಯಾಗಿ ಪ್ರಾಣಿಗಳ ಜೊತೆಗೆ ಒಡನಾಟವನ್ನು ವಹಿಸಬೇಕು, ರೈತರೇ ಆಗಿರ್ವಿ ಅಥವಾ ಸಾಕು ಪ್ರಾಣಿಗಳ ನಾಯಿ ಜೊತೆ ಆಗಿರ್ಬೋದು, ಬೆಕ್ಕಿನ ಜೊತೆಗಳೇ ಆಗಿರ್ಬೋದು, ಯಾವ ರೀತಿಯಾಗಿ ಒಡನಾಟ ಹೊಂದಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಕೂಡ ಈ ಒಂದು ದಿನಾಚರಣೆ ಉದ್ದೇಶವು ಕೂಡ ಆಗಿರ್ತದೆ. ಔಷಧಿ ಮತ್ತು ಲಸಿಕೆಗಳ ತಯಾರಿಕೆಯಲ್ಲಿ ಪಶುವೈದ್ಯರ ಒಂದು ಪಾತ್ರದ ಕುರಿತು ಹೇಳೋದಾದರೆ, ಈಗ ನಾವು ನೋಡ್ತಾ ಇದ್ದೀವಿ, ನಾವು ಒಂದು ಯಾವುದೇ ಒಂದು ನಾವು ಮನುಷ್ಯರು ತಗೊಳ್ಳೋ ಔಷಧಿ ಆಗಿರ್ಬೋದು ಅಥವಾ ಟ್ಯಾಬ್ಲೆಟ್ ಆಗಿರ್ಬೋದು, ಇಂಜೆಕ್ಷನ್ ಆಗಿರ್ಬೋದು, ಅದು ಒಂದು ಮಾರುಕಟ್ಟೆಗೆ ಬರಬೇಕು ಅಂದರೆ ಹಲವಾರು ಪ್ರಕ್ರಿಯೆಗಳನ್ನು ಹಂತಗಳನ್ನು ದಾಟ್ಕೊಂಡು ಬರ್ತದೆ. ಸೊ ಈ ಒಂದು ಔಷಧಿ ಒಂದು ಮಾರ್ಕೆಟಿಗೆ ಬರಬೇಕಂದ್ರೆ ಏನಿಲ್ಲ ಅಂದ್ರೆ 5 ರಿಂದ 10 ವರ್ಷಗಳ ಕಾಲ ಟೈಮ್ ತಗೊಳುತ್ತೆ. ಇದರಲ್ಲಿ ಸಾಕಷ್ಟು ಹಣಕಾಸು ಇರ್ತದೆ, ಪ್ರಯೋಗಗಳಿರ್ತದೆ, ಸಂಶೋಧನೆಗಳಿರ್ತದೆ. ಸೊ ಮೊದಲು ಪ್ರಾಣಿಗಳಿಗೆ ಇವನ್ನ ಯಾವುದೇ ಒಂದು ಮೆಡಿಸಿನ್ ಆಗಿರ್ಬೋದು, ಇಂಜೆಕ್ಷನ್ ಆಗಿರ್ಬೋದು, ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿಬಿಟ್ಟು ಅಲ್ಲಿ ಅವು ತಕ್ಕ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಮತ್ತು ಪರಿಣಾಮಕಾರಿಯಾಗಿದೆ ಅಥವಾ ಯಾವುದೇ ರೀತಿಯಾದ ಅಡ್ಡ ಪರಿಣಾಮಗಳಿಲ್ಲ ಅಂತ ತಿಳ್ಕೊಂಡ ಮೇಲೆ ಅದನ್ನು ಮನುಷ್ಯರಿಗೆ ಬೆಳೆಸ್ತಾರೆ. ಈ ಒಂದು ಮುಖ್ಯ ಉದ್ದೇಶದಲ್ಲಿ ಇಲ್ಲಿ ಪಶುವೈದ್ಯರು ಯಾವ ರೀತಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂದರೆ, ಈಗ ಸಾಕು ಎಸ್ಪೆಷಲಿ ನಾವು ಲ್ಯಾಬೊರೇಟರಿ ಅನಿಮಲ್ಸ್ ಅಂತ ಹೇಳ್ತೀವಿ. ಇವು ಮೊಲ ಆಗಿರ್ಬೋದು ಅಥವಾ ಇಲಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಲ್ಯಾಬೊರೇಟರಿ ಅನಿಮಲ್ಸ್ಗಳಿರ್ತದೆ. ಅದರ ಮೇಲೆ ಸಂಶೋಧನೆಗಳನ್ನು ನಡೆಸ್ತಕ್ಕಂಥವ್ರು ಪಶುವೈದ್ಯರು ಮತ್ತು ಇನ್ನಿತರ ಬಯೋಮೆಡಿಕಲ್ ಫೀಲ್ಡ್ನಲ್ಲಿ ಇರ್ತಕ್ಕಂಥ ಸದಸ್ಯರು ಕೂಡ ನಡೆಸ್ತಾರೆ. ಅದರಲ್ಲಿ ಪಶುವೈದ್ಯರ ಪಾತ್ರ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ಈ ಎಲ್ಲ ಲ್ಯಾಬೊರೇಟರಿ ಅನಿಮಲ್ಸ್ನ ಆರೋಗ್ಯ ಕಾಪಾಡ್ತಕ್ಕಂಥದ್ದು, ಅಲ್ಲಿ ಏನೇನು ಬದಲಾವಣೆಗಳಾಗ್ತದೆ ಅದನ್ನೆಲ್ಲ ತಿಳ್ಕೊಳ್ತಕ್ಕಂಥದ್ದು, ಅಥವಾ ಏನಾದರೂ ಅಡ್ಡ ಪರಿಣಾಮ ಇದೆಯೋ ಅಥವಾ ಏನಾದರೂ ಪರಿಣಾಮ ಆಗ್ತಾ ಇದೆಯೋ, ಸೊ ಇವೆಲ್ಲ ನಂತರ ಇವೆಲ್ಲ ಸಕ್ಸಸ್ ಆದಮೇಲೆ ಅದನ್ನು ಆ ಔಷಧಿಗಳನ್ನು ಅಥವಾ ಆ ಇಂಜೆಕ್ಷನ್ಗಳನ್ನ ಮನುಷ್ಯರ ಮೇಲೆ ಉಪಯೋಗಿಸ್ತಾರೆ. ಸೊ ಇದರಲ್ಲಿ ಕೂಡ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಾರೆ. ಈಗ ದೇಶದ ರಕ್ಷಣೆಯಲ್ಲಿ ಪಶುವೈದ್ಯರ ಪಾತ್ರದ ಬಗ್ಗೆ ಬಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸೊ ದೇಶದ ರಕ್ಷಣೆ ಅಂತ ಬಂದಾಗ ನಮ್ಮ ಮುಂದೆ ಬರ್ತಕ್ಕಂಥದ್ದು ನಮ್ಮ ಸೇನೆ. ಸೊ ಸೇನೆಯಲ್ಲೂ ಕೂಡ ಪಶುವೈದ್ಯರು ತಮ್ಮದೇ ಆದಂಥ ಒಂದು ಛಾಪನ್ನ ಮೂಡಿಸಿದ್ದಾರೆ. ತಾವೆಲ್ಲ ಗೊತ್ತಿದೆ, ಸೇನೆ ಅಂದರೆ ಕೇವಲ ಸೈನಿಕರಲ್ಲ, ಅದ್ರ ಜೊತೆಗೆ ಹಲವಾರು ಪ್ರಾಣಿಗಳಿರ್ತದೆ, ನಾಯಿಗಳಾಗಿರ್ಬೋದು ಅಥವಾ ಕುದುರೆಗಳಾಗಿರ್ಬೋದು, ಒಂಟೆಗಳಾಗಿರ್ಬೋದು, ಇವುಗಳನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದು, ಅವರ ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಪಶುವೈದ್ಯರ ಕೆಲಸ ಆಗಿರ್ತದೆ. ಆ ಆರ್ಮಿಯಲ್ಲಿ ಅಥವಾ ಸೇನೆಯಲ್ಲಿ ರಿಮೋಟ್ ವೆಟನರಿ ಕಾಪ್ಸ್, RVC ಅಂತ ಏನು ನಾವು ಕರಿತಿದ್ವಿ, ರಿಮೋಟ್ ವೆಟನರಿ ಕಾಪ್ಸ್ ಅಂತ ಹೇಳ್ಬಿಟ್ಟು ಒಂದು ಸಪರೇಟ್ ಕ್ಯಾಡರೇ ಇದೆ. ಅಲ್ಲಿ ಪಶುವೈದ್ಯರು, ತಜ್ಞ ಪಶುವೈದ್ಯರು ತಮ್ಮ ಕಾರ್ಯವನ್ನು ನಿರ್ವಹಿಸಿಬಿಟ್ಟು ಈ ಎಲ್ಲ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡ್ತಾರೆ. ನಮ್ಮ ದೇಶದ ರಕ್ಷಣೆಯೂ ಕೂಡ ನಾವು ಬಾರ್ಡರ್ ಗಡಿಗ ಭಾಗದಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಸೇನೆಗಳಲ್ಲಿರ್ತಾವೆ ಅಲ್ಲೆಲ್ಲವೂ ಕೂಡ ಕಾರ್ಯವನ್ನು ತೊಡಗಿಸ್ಕೊಂತಾರೆ. ಮೊದಲೆಲ್ಲ ಕೇವಲ ಪುರುಷರಿಗೆ ಮಾತ್ರ ಈ ಒಂದು RVCಯಲ್ಲಿ ಅವಕಾಶ ಇತ್ತು. ಇತ್ತೀಚಿನ ದಿನಗಳಲ್ಲಿ ಕೆಲವು 5-6 ವರ್ಷಗಳಿಂದ ಮಹಿಳೆಯರಿಗೂ ಕೂಡ ಈ ಒಂದು RVCಯಲ್ಲಿ ಸೇನೆಯಲ್ಲಿ ಅವಕಾಶ ಇದೆ. ಸಂಶೋಧನಾ ಕ್ಷೇತ್ರದಲ್ಲಿ ಯಾವ ರೀತಿಯಿಂದ ಪಶುವೈದ್ಯರ ಪಾತ್ರ ಇರುತ್ತೆ? ಈಗ ಸಂಶೋಧನೆ ಅಂತ ಹೇಳಿದ್ರೆ ಇದರಲ್ಲಿ ಏನಾಗುತ್ತೆ ಅಂದರೆ ಕೆಲವು ಉಪಕರಣಗಳ ಸಂಶೋಧನೆ ಆಗಿರ್ಬೋದು, ಮತ್ತು ಪ್ರಾಣಿಗಳ ಸಂಶೋಧನೆ ಆಗಿರ್ಬೋದು, ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಇರ್ತದೆ. ಯಾಕೆಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ನೀವು ನೋಡಿರ್ತೀರ, ಬೇಕಾದಷ್ಟು ಬಯೋಮೆಡಿಕಲ್ ಇಂಪ್ಲಾಂಟ್ಸ್ ಅಂತ ಏನು ಕರಿತೀವಿ, ಅದರಿಂದ ಕೃತಕವಾಗಿ ಮಂಡಿ ಚಿಪ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಇಂಪ್ಲಾಂಟ್ಸನ್ನು ನಮ್ಮ ಮಾನವ ಶರೀರದಲ್ಲಿ ಹಾಕ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಡಾಕ್ಟರ್ಗಳೆಲ್ಲ. ಆ ಹಾಕೋದಕ್ಕಿಂತ ಮುಂಚೆ ಅವು ಏನಾದರೂ ಮನುಷ್ಯರಿಗೆ ಅಲರ್ಜಿ ಆಗ್ತದೋ ಅಥವಾ ಅವು ಕರೆಕ್ಟಾಗಿ ರಿಯಾಕ್ಟ್ ಆಗ್ತದೋ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಪರೀಕ್ಷೆಗಳನ್ನು ಪ್ರಾಣಿಗಳಲ್ಲಿ ಮೊದಲು ಮಾಡಿಬಿಟ್ಟು ನಂತರದಲ್ಲಿ ಅವುಗಳನ್ನೆಲ್ಲ ನಮ್ಮ ಮನುಷ್ಯರ ಇದರಲ್ಲಿ ಉಪಯೋಗಿಸ್ತಾರೆ. ಅದೇ ರೀತಿ ಆಗಿಬಿಟ್ಟು ಈ ಕ್ಯಾನ್ಸರ್ ಸ್ಟಡೀಸ್, ಕ್ಯಾನ್ಸರ್ ಇವ್ರಿಗೆ ಗೊತ್ತೇ ಇದೆ, ಕ್ಯಾನ್ಸರ್ ಅಂತ ಒಂದು ಮಾರಣಾಂತಿಕ ರೋಗ ಅಂತ ಹೇಳ್ಬಿಟ್ಟು ಈ ಕ್ಯಾನ್ಸರ್ ಸಂಶೋಧನೆಯಲ್ಲೂ ಕೂಡ ಪಶುವೈದ್ಯರು ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಮತ್ತು ಔಷಧಿ ತಯಾರಿಕೆಯಲ್ಲಿ ಕೂಡ ತಮ್ಮದೇ ಕೊಡುಗೆಯನ್ನು ನೀಡಿದ್ದಾರೆ. ಔಷಧಿ ತಯಾರಿಕೆಯಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ನಾವೀಗ ಕಾಮನ್ ಆಗಿ ನಮ್ಗೆ ಡಯಾಬಿಟಿಸ್ ಗೊತ್ತೇ ಇದೆ, ಡಯಾಬಿಟಿಸ್ ಕಾಯಿಲೆಗೆ ಇನ್ಸುಲಿನ್ ಇಂಜೆಕ್ಷನ್ ಬೇಕೇ ಬೇಕಾಗ್ತದೆ. ಸೊ ಈ ಇನ್ಸುಲಿನ್ ಇಂಜೆಕ್ಷನ್ಸು
ಮತ್ತು ಇನ್ನಿತರ ಹಲವಾರು ಮಾನವನ ಟ್ರೀಟ್ಮೆಂಟ್ಗೆ ಬೇಕಾದಂಥ ಔಷಧಿಗಳನ್ನು ಕೂಡ ನಾವು ಪ್ರಾಣಿಜನ್ಯದಿಂದ ಅಂದರೆ ಪ್ರಾಣಿ ಮೂಲಗಳಿಂದ ಕೂಡ ಪಡ್ಕೊಳ್ತಾ ಇದ್ದೀವಿ. ಅದು ಹಂದಿಗಳಿಂದ ಆಗಿರ್ಬೋದು ಅಥವಾ ಹಂದಿಗಳ ಬೇರೆ ಬೇರೆ ಅಂಗಗಳು, ಲಿವರ್ ಆಗಿರ್ಬೋದು, ಪ್ಯಾಂಕ್ರಿಯಾಸ್ ಆಗಿರ್ಬೋದು, ಬೇರೆ ಬೇರೆ ಅಂಗಾಂಗಗಳಿಂದ ಕೂಡ ನಾವು ಪಡಿತಾ ಇದ್ದೀವಿ. ಜೊತೆಗೆ ಕೆಲವಾರು ಹಾರ್ಮೋನ್ಗಳು, ಸಂತಾನಾಭಿವೃದ್ಧಿ ಕುರಿತಾದಂತಹ ಹಾರ್ಮೋನ್ಗಳು, ಇವನ್ನು ಕೂಡ ನಾವು ಪ್ರಾಣಿಜನ್ಯ ಹಲವಾರು ಹಾರ್ಮೋನ್ಗಳಿದ್ದಾವೆ. ಅದೇ ರೀತಿಯಾಗಿ ಆಂಟಿ ಸ್ನೇಕ್ ವೆನಮ್, ಈಗ ಹಾವು ಕಚ್ಚಿದಾಗ ಯಾವುದೇ ಒಂದು ವಿಷ ಜಂತು ಅಥವಾ ವಿಷ ಹಾವು ಕಚ್ಚಿದಾಗ ಅವಕ್ಕೆ ಆಂಟಿ ಸ್ನೇಕ್ ವೆನಮ್ ಅಂತ ಹೇಳ್ತೀವಿ. ಇದರ ಮೂಲವು ಕೂಡ ಈ ಕುದುರೆಗಳಿಂದ ಆಂಟಿ ಸ್ನೇಕ್ ವೆನಮ್ ಅಂತ ತೆಗೆದುಕೊಂಡಾಗಿರ್ಬೋದು. ಈ ರೀತಿಯಾಗಿ ಸಂಶೋಧನಾ ಕ್ಷೇತ್ರದಲ್ಲೂ ಕೂಡ ಪಶುವೈದ್ಯರು ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಇವರ ಪಾತ್ರದ ಬಗ್ಗೆ ಹೇಳ್ತೀರಾ? ಶಿಕ್ಷಣ ಕ್ಷೇತ್ರದಲ್ಲಿ ಅಂದರೆ ಪಶುವೈದ್ಯರ ಪ್ರಾಣಿಗಳ ಟ್ರೀಟ್ಮೆಂಟ್ ಅಲ್ಲ, ಅದರ ಜೊತೆಗೆ ಮುಂದಿನ ಪೀಳಿಗೆಯ ಪಶುವೈದ್ಯರನ್ನು ತಯಾರಿ ಮಾಡೋದ್ರಲ್ಲೂ ಕೂಡ ತಮ್ಮದೇ ಆದ ಕೊಡುಗೆಯನ್ನು ನೀಡ್ತಿದ್ದಾರೆ. ಅದರ ಜೊತೆಗೆ ಪಶುವೈದ್ಯಕೀಯ ಕ್ಷೇತ್ರಕ್ಕೆ ಬೇಕಾದಂಥ ಪಶುವೈದ್ಯ ಸಹಾಯಕರಾಗಿರ್ಬೋದು, ಪಶುವೈದ್ಯ ಪರೀಕ್ಷಕರಾಗಿರ್ಬೋದು, ಇನ್ನಿತರ ಹಲವಾರು ಒಂದು ವೃತ್ತಿಪರ ವ್ಯಕ್ತಿಗಳನ್ನು ತಯಾರು ಮಾಡೋದ್ರಲ್ಲೂ ಕೂಡ ತಮ್ಮದೇ ಆದಂಥ ಕೊಡುಗೆಯನ್ನು ಈ ವಿಶ್ವವಿದ್ಯಾಲಯ ಮಟ್ಟದಲ್ಲಿ, ಪಶುವೈದ್ಯಕೀಯ ಮಹಾವಿದ್ಯಾಲಯ ಮಟ್ಟದಲ್ಲಿ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಪ್ರಾಣಿ ಕಲ್ಯಾಣದಲ್ಲಿ ಯಾವ ರೀತಿಯಿಂದ ಪಶುವೈದ್ಯರ ಒಂದು ಪಾತ್ರ ಇದೆ ಅಂತ ಹೇಳ್ತೀರಾ ಸರ್? ಇತ್ತೀಚಿನ ದಿನಗಳಲ್ಲಿ ಪ್ರಾಣಿ ಕಲ್ಯಾಣ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಅನಿಮಲ್ ವೆಲ್ಫೇರ್ ಅಂತ ಹೇಳ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ನೋಡಿದ್ರೆ ಅನಿಮಲ್ ವೆಲ್ಫೇರ್ಗೆ ಬಹಳ ಇಂಪಾರ್ಟೆನ್ಸ್ ಅಥವಾ ಮಹತ್ವ ಬರ್ತಾ ಇದೆ. ಅನಿಮಲ್ ವೆಲ್ಫೇರ್ ಅಂತಂದ್ರೆ ಕೇವಲ ಇದು ಪ್ರಾಣಿಗಳ ಒಂದು ಸರ್ವತೋಮುಖ ಅಭಿವೃದ್ಧಿ ಅಥವಾ ಆರೋಗ್ಯವನ್ನು ನೋಡ್ಕೊಳ್ಳೋದು ಅಷ್ಟೇ ಅಲ್ಲ. ಪ್ರಾಣಿಗಳಿಗೆ ಯಾವ್ಯಾವ ತೊಂದರೆಗಳಿದೆ, ಆ ತೊಂದರೆಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಹೇಗೆ, ಇವುಗಳೆಲ್ಲ ಕುರಿತಾಗ್ಬಿಟ್ಟು ಪಶುವೈದ್ಯರು ತಮ್ಮದೇ ಆದಂಥ ಕೊಡುಗೆ ನೀಡಿದ್ದಾರೆ. ಈಗ ನಾವು ಪ್ರಾಣಿಗಳಿಗೆ 5 ಫ್ರೀಡಮ್ಸ್ ಅಂತ ಕರಿತೀವಿ. ಅಂದರೆ 5 ಫ್ರೀಡಮ್ಸ್ ಅಂತ ಹೇಳಿದ್ರೆ ಪ್ರಾಣಿಗಳು ಯಾವಾಗಲೂ ಹಸಿವು ಮತ್ತು ನೀರಿನ ದಾಹದಿಂದ ಮುಕ್ತವಾಗಿರಬೇಕು, ಅವರು ಅಂತಕ್ಕಂಥ ಸ್ಥಳಗಳು ಬಹಳ ಶುಚಿತ್ವವಾಗಿರ್ಬೇಕು, ಅದರಿಂದ ಯಾವುದೇ ರೀತಿಯ ತೊಂದರೆ ತಾಪತ್ರಗಳು ಇರಬಾರ್ದು, ಅವಕ್ಕೆ ಯಾವುದೇ ರೀತಿಯಾದ ನೋವು ಅಥವಾ ರೋಗ ಬರದೇ ಇದ್ದಂಗೆ ತಡಿತಕ್ಕಂಥದ್ದು, ಅವು ಯಾವುದೇ ರೀತಿಯ ಭಯ ಮತ್ತು ಒತ್ತಡದ ವಾತಾವರಣದಲ್ಲಿ ಇರದೇ ಇರತಕ್ಕಂಥದ್ದು ತಡಿತಕ್ಕಂಥದ್ದು, ಮತ್ತು ಯಾವಾಗಲೂ ಕೂಡ ಅವರು ನಾರ್ಮಲ್ ಬಿಹೇವಿಯರ್, ನಾವೇನು ಹೇಳ್ತೀವಲ್ಲ ಅವರ ಸಹಜ ವರ್ತನೆಯನ್ನು ತೋರ್ಪಡಿಸಲಿಕ್ಕೆ ನಾವು ವ್ಯವಸ್ಥೆಗಳನ್ನ ಮಾಡ್ಕೊಡ್ಬೇಕಾಗತ್ತೆ. ಇವನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಪಶುವೈದ್ಯರು ಅವರ ಪ್ರಾಣಿಗಳ ಮೇಲೆ ನಿಗಾ ಇಟ್ಬಿಟ್ಟು ಅವ್ರನ್ನೆಲ್ಲ ಕಾಪಾಡ್ತಾರೆ. ಇವೆಲ್ಲ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ಈಗ ನಾವು ಯಾವುದೇ ಒಂದು ಪ್ರಾಣಿಯಿಂದ ಬರ್ತಕ್ಕಂಥ ಹಾಲಾಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಮಾಂಸ ಆಗಿರ್ಬೋದು, ಇವು ಉತ್ಕೃಷ್ಟ ದರ್ಜೆಯ ಯಾವಾಗ ಬರ್ತದೆ ಅಂದರೆ ಯಾವಾಗ ಪ್ರಾಣಿ ತನ್ನ ಆರೋಗ್ಯದ ಸ್ಥಿತಿಯನ್ನು ಈ ರೀತಿಯಾದಂಥ ಯಾವುದೇ ಒತ್ತಡಗಳಿದ್ದಲೇ ಯಾವಾಗ ಬೆಳೀತದೋ ಆವಾಗ ಒಂದು ಪರಿಪೂರ್ಣವಾದ ಒಂದು ಉತ್ಪನ್ನ ಅದರಿಂದ ಬರ್ತದೆ. ಅದರಲ್ಲಿ ಈ ಪಶುವೈದ್ಯರ ರೋಲ್ ಬಹಳ ಇದೆ. ಈಗ ಸರ್ಕಾರದ ಯೋಜನೆಗಳ ಒಂದು ರೂಪುರೇಷೆ ತಯಾರಿಸುವುದರಲ್ಲಿ ಪಶುವೈದ್ಯರ ಪಾತ್ರದ ಕುರಿತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮಗೆ ಗೊತ್ತಾಯಿದೆ, ಭಾರತ ಹಳ್ಳಿಗಳ ದೇಶ. ಮೊದಲಿಂದನೂ ಕೂಡ ನಾವು ಹಳ್ಳಿಗಳು ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದೆ. ಮತ್ತು ಯಾವಾಗ ಹಳ್ಳಿಗಳು ಉದ್ಧಾರ ಆಗ್ತದೋ ಅದೇ ರೀತಿ ದೇಶದ ಉದ್ಧಾರ ಕೂಡ ಸಾಧ್ಯ ಆಗ್ತದೆ. ನಾವು ಹಳ್ಳಿಗಳು ಅಂತ ಹೇಳಿದರೆ ಕೇವಲ ನಾವು ಜಮೀನು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಹಲವಾರು ಸಾಕು ಪ್ರಾಣಿಗಳು ಇರ್ತವೆ, ಅಥವಾ ಕುರಿ, ಮೇಕೆ, ಹಸು, ಎತ್ತುಗಳೆಲ್ಲ ಇರ್ತವೆ. ಇವುಗಳಿಗೆ ಸಂರಕ್ಷಣೆಗೆ ಯಾವ ರೀತಿಯಾದಂಥ ಯೋಜನೆಗಳು ಬೇಕು, ಅಥವಾ ಅಲ್ಲಿ ಯಾವ ರೀತಿಯಾದಂಥ ಸಾಕಾಣಿಕಾ ಪದ್ಧತಿಗಳನ್ನು ನಾವು ಮಾಡಬೇಕಾಗ್ತದೆ, ಮತ್ತು ಆ ಒಂದು ಪ್ರದೇಶಕ್ಕೆ ಯಾವುದು ಸೂಕ್ತವಾಗಿರುತ್ತೆ, ಅದಕ್ಕೆ ಆ ಪ್ರದೇಶಕ್ಕೆ ಕೋಳಿ ಸಾಕಾಣಿಕೆ ಸೂಕ್ತವಾಗುತ್ತೋ, ಹಂದಿ ಸಾಕಾಣಿಕೆ ಸೂಕ್ತವಾಗುತ್ತೋ, ಈ ಎಲ್ಲ ಒಂದು ಯೋಜನೆಗಳನ್ನು ತಯಾರಿಸ್ತಕ್ಕಂಥದ್ದು, ಮತ್ತು ಈ ಯೋಜನೆಗಳ ಯಾವ ರೀತಿಯಾದ ಸಕ್ಸಸ್ ಆಗುತ್ತೆ ಅಥವಾ ಫೇಲ್ಯೂರ್ ಆಗುತ್ತೆ ಅವೆಲ್ಲ ಮಾಹಿತಿಗಳನ್ನು ಕ್ರೋಢೀಕರಿಸೋದ್ರಲ್ಲಿ, ಮತ್ತು ಇತ್ತೀಚಿನ ದಿನಗಳಲ್ಲಿ ನೋಡಿದ್ವಿ ನಾವೆಲ್ಲ ಚಿಕಿತ್ಸೆ ಮಾಡಬೇಕಾದ್ರೆ ಕೇವಲ ಚಿಕಿತ್ಸೆ ಒಂದೇ ಅಲ್ಲ, ಅದ್ರ ಜೊತೆಗೆ ಕಾಯಿಲೆಗಳನ್ನು ಬರದೇ ಇರ್ತಕ್ಕಂಥ ತಡೆತಕ್ಕಂಥದ್ದು ಕೂಡ ಭಾಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಹಲವಾರು ಲಸಿಕಾ ಕಾರ್ಯಕ್ರಮಗಳು ಅಥವಾ ಲಸಿಕಾ ಅಭಿಯಾನಗಳು ನಡೀತದೆ. ಈಗ ನಾವು ಕಾಲುಬಾಯಿ ಜ್ವರದ ಅಭಿಯಾನ ನಡೀತಾ ಇದೆ. ಈ ಅಭಿಯಾನದಲ್ಲೂ ಕೂಡ ಯಾವ ರೀತಿಯಾದ ಅಭಿಯಾನವನ್ನು ನಾವು ಮಾಡಬೇಕು, ಯಾವ ರೀತಿ ವ್ಯಾಕ್ಸಿನೇಷನ್ ಅಥವಾ ಲಸಿಕೆಗಳನ್ನು ಮಾಡಬೇಕು, ಇವೆಲ್ಲ ಮಾಹಿತಿಗಳನ್ನು ಕೂಡ ಕ್ರೋಢೀಕರಿಸಲು ಪಶುವೈದ್ಯರು ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ನಾವು ಪಾಲಿಸಿ ಮೇಕರ್ಸ್ ಅಂದರೆ ನಮ್ಮ ನೆಕ್ಸ್ಟ್ ಲೆವೆಲಲ್ಲಿ ಬರ್ತಕ್ಕಂಥ ಮೇಲಾಧಿಕಾರಿಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಪೊಲಿಟಿಷಿಯನ್, ರಾಜ್ಯವನ್ನು ಆಳ್ತಿರ್ತಕ್ಕಂಥವ್ರು, ದೇಶವನ್ನು ಆಳ್ತಿರ್ತಕ್ಕಂಥ ಪೊಲಿಟಿಷಿಯನ್ಗೆ ಸಲಹೆ ಸೂಚನೆಗಳನ್ನು ನೀಡಲಿಕ್ಕೂ ಕೂಡ ಪಶುವೈದ್ಯರು ತಮ್ಮದೇ ಆದಂಥ ವಿಶೇಷ ಒಂದು ಕೊಡುಗೆಯನ್ನು ಕೂಡ ನೀಡಿದ್ದಾರೆ. ಇದರ ಜೊತೆಗೆ ನಾವು ಪರಿಸರದ ಉಳಿವಿಗಾಗಿ, ಪರಿಸರದ ಜೈವ ವೈವಿಧ್ಯತೆ ಉಳಿವಿಗಾಗಿ ಕೂಡ ಬಹಳ ಪಶುವೈದ್ಯರ ಕೊಡುಗೆ ಬಹಳ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಹಲವಾರು ಕಾರಣಗಳಿಂದ ನಮ್ಮ ದೇಸಿ ಜಾನುವಾರುಗಳ ಸಂಖ್ಯೆ ದಿನ ದಿನಕ್ಕೂ ಕಮ್ಮಿ ಆಗ್ತಾ ಇದೆ. ಈ ದೇಶಿ ಜಾನುವಾರುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಈ ದೇಶಿ ಜಾನುವಾರುಗಳ ಸಂರಕ್ಷಣೆಯಲ್ಲಿ ಪಶುವೈದ್ಯರು ತಮ್ಮದನ್ನು ತೊಡಗಿಸ್ಕೊಂಡು ಹಲವಾರು ಜಾನುವಾರುಗಳನ್ನು ಸಂರಕ್ಷಣೆ ಮಾಡ್ತಿದ್ದೇವೆ. ಮುಂದಿನೂ ಕೂಡ ಈ ಜಾನುವಾರುಗಳ ಸಂರಕ್ಷಣೆ ಕೇವಲ ಪಶುವೈದ್ಯರಲ್ಲಿ ನಮ್ಮ ಸಮಾಜದ ಕರ್ತವ್ಯ ಕೂಡ ಆಗಿರ್ತದೆ.
ಸೊ ಮುಂದಿನ ಪೀಳಿಗೆಗೆ ಈ ಒಂದು ಜಾನುವಾರುಗಳ ಸಂರಕ್ಷಣೆ ಕೂಡ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಹವಾಮಾನ ಬದಲಾವಣೆ ಭಾಳ ಆಗ್ತಾ ಇದೆ. ಸೊ ಕಾಲಕ್ಕೆ ಮಳೆ ಬೆಳೆ ಸರಿಯಾಗಿ ಆಗ್ತಾ ಇಲ್ಲ, ಯಾವಾಗ ಬಿಸಿಲು ಇರುತ್ತೋ ಮಳೆ ಬರ್ತದೆ, ಯಾವ ಮಳೆ ಇರಬೇಕಾಗಿತ್ತೋ ಬಿಸಿಲು ಬರ್ತಾ ಇದೆ. ಸೊ ಈ ಹವಾಮಾನ ಬದಲಾವಣೆಗಳಿಗೆ ಸಾಕಷ್ಟು ಕಾರಣಗಳಿದೆ. ಅದರಲ್ಲೂ ಕೂಡ ಈ ನಮ್ಮ ಹವಾಮಾನ ಬದಲಾವಣೆಗೆ ಸ್ವಲ್ಪ ಮಟ್ಟಿಗೆ ನಮ್ಮ ಜಾನುವಾರುಗಳು ಕೂಡ ಇವು ಕೂಡ ಸ್ವಲ್ಪ ಮಟ್ಟಿಗಿದೆ. ಸೊ ಇದರಲ್ಲಿ ನಾವು ಯಾವ ರೀತಿಯಾಗಿ ಜಾನುವಾರು ಸಾಕಾಣಿಕಾ ಪದ್ಧತಿಗಳನ್ನು ಮಾಡಬೇಕು, ಅದರಿಂದ ಬರ್ತಕ್ಕಂಥ ಉತ್ಪನ್ನಗಳು ಅಥವಾ ಅದರಿಂದ ಬರ್ತಕ್ಕಂಥ ಬೇರೆ ಬೇರೆ ಪದಾರ್ಥಗಳಿಂದ ಯಾವ ರೀತಿಯಾದಂಥ ಹಾನಿ ಆಗ್ತದೆ ಪರಿಸರಕ್ಕೆ, ಅದನ್ನು ಯಾವ ರೀತಿ ತಡೆಗಟ್ಟೆ ಬಿಡಬೇಕು, ಈ ಎಲ್ಲ ಒಂದು ಪಾತ್ರವನ್ನು ಕೂಡ ನಮ್ಮ ಪಶುವೈದ್ಯರು ಬಹಳ ಮುಖ್ಯವಾಗ್ತಾರೆ. ಆದ್ದರಿಂದ ಹವಾಮಾನ ಬದಲಾವಣೆ ತಡೆಗಟ್ಟಲು ಕೂಡ ನಮ್ಮ ಪಶುವೈದ್ಯರು ಬಹಳ ಅಥವಾ ಪಶುವೈದ್ಯ ವೃತ್ತಿಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಬಹಳವಾದಂಥ ಕೊಡುಗೆಯನ್ನು ನೀಡಿರ್ತಾರೆ. ಒಟ್ಟಾರೆಯಾಗಿ ಈ ವರ್ಷದ ವಿಶ್ವ ಪಶು ವೈದ್ಯರ ದಿನ 2026 ಧ್ಯೇಯವಾಕ್ಯದೊಂದಿಗೆ ಸಾರಾಂಶ ರೂಪದಲ್ಲಿ ಯಾವ ರೀತಿಯಿಂದ ತಾವು ನಮ್ಮ ಕೇಳುಗರಿಗೆ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀವಿ ಸರ್? ಒಟ್ಟಾಗಿ ನಾನು ಹೇಳ ಬಯಸೋದು ಇಷ್ಟೇ ಅಂದರೆ, ಪಶುವೈದ್ಯರು ಕೇವಲ ಪ್ರಾಣಿಗಳ ಚಿಕಿತ್ಸೆಗೆ ಮಾತ್ರ ಸೀಮಿತವಾಗಿಲ್ಲ. ಅವರು ಸಮಾಜದ ಮತ್ತು ಪರಿಸರದ ಮತ್ತು ಮನುಷ್ಯನ ಆರೋಗ್ಯದ ಸಂರಕ್ಷಣೆಯಲ್ಲಿ ತಮ್ಮದೇ ಆದಂತಹ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಆಹಾರದ ಭದ್ರತೆ ಆಗಿರ್ಬೋದು, ಪ್ರಾಣಿಗಳ ಮತ್ತು ಮನುಷ್ಯನ ಆರೋಗ್ಯ ಸಂರಕ್ಷಣೆ ಆಗಿರ್ಬೋದು, ಸಾರ್ವಜನಿಕ ಆರೋಗ್ಯ ಸಂರಕ್ಷಣೆ ಆಗಿರ್ಬೋದು, ಪ್ರಾಣಿಗಳ ಕಲ್ಯಾಣ ಕುರಿತಾಗಿಟ್ಟು ಆಗಿರ್ಬೋದು, ಅಥವಾ ಪ್ರಾಣಿ ಮತ್ತು ಮನುಷ್ಯ ರೋಗಗಳ ತಡೆಗಟ್ಟೆ ಕುರಿತಾಗಿರ್ಬೋದು, ಓವರಾಲ್ ಸಮಾಜಕ್ಕೆ ಪಶುವೈದ್ಯರು ಉತ್ತಮವಾದವರ ಕೊಡುಗೆಯನ್ನು ಈ ರೀತಿಯಾಗಿ ಬೇರೆ ಬೇರೆ ಕಾರ್ಯಗಳಲ್ಲಿ ಬೇರೆ ಬೇರೆ ಮುಖಾಂತರ ಸಮಾಜಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ಸೊ ಈ ಒಂದು ಎಲ್ಲ ಸದುದ್ದೇಶವನ್ನು ಸಮಾಜಕ್ಕೆ ತಿಳಿಸಲಿಕ್ಕೋಸ್ಕರ ಈ ಒಂದು ಪ್ರತಿ ವರ್ಷವೂ ಕೂಡ ಈ ಪಶುವೈದ್ಯಕೀಯ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಪಶುವೈದ್ಯ ಮಿತ್ರರಿಗೂ ಕೂಡ ಈ ಮೂಲಕವಾಗಿ ನಾನು ಈ ಒಂದು ವಿಶ್ವ ಪಶುವೈದ್ಯಕೀಯ ದಿನಾಚರಣೆ ಅಂಗವಾಗಿ ಶುಭಾಶಯಗಳನ್ನು ಕೂಡ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದ ಸರ್. ಇದುವರೆಗೆ ತಾವು ವಿಶ್ವ ಪಶುವೈದ್ಯರ ದಿನ 2026 ಕುರಿತು ಸಂಪೂರ್ಣ ಮತ್ತು ಸಂಕ್ಷಿಪ್ತ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಧನ್ಯವಾದಗಳು ಸರ್. ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.